ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾವು SA1 ಪರೀಕ್ಷೆ ಅಂದರೆ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆ 2023-24 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ನಿಮ್ಮ ಎಕ್ಸಾಮ್ಗೆ 100% ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾವೆ ಅಂತಕ್ಕಂಥದ್ದನ್ನು ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅನ್ನೋ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಿ. ಸೊ ಭಾಳ ಇಂಪಾರ್ಟೆಂಟ್ ಇದೆ. ನನಗನ್ಸುತ್ತೆ ಈ ವಿಡಿಯೋದಿಂದ 30ಕ್ಕಿಂತ ಹೆಚ್ಚು ಅಂಕದ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತವೆ. ಖಂಡಿತವಾಗಿ ಎಕ್ಸಾಮ್ ಆದಮೇಲೆ ತಾವುಗಳ ಕಮೆಂಟಲ್ಲಿ ಕೊಡ್ಬೋದು. ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಿ. ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಬೇಕಾದರೆ ಆಲ್ರೆಡಿ 8ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಒಂದು 2 ಗಂಟೆ ಸಮಯ ಆಗ್ತದೆ. ಅಷ್ಟು ಕುಂತು ನೋಡಿದ್ರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆನ್ಸರ್ಸ್ಗಳು ಸಿಗ್ತಾವೆ. ಓಕೆ, ಇದು ಕನ್ನಡದಲ್ಲಿ ಬಹು ನಿರೀಕ್ಷಿತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇನ್ನೂ ನಿಮಗೆ ಯಾವ ವಿಷಯದ ಇದೇ ಥರದ ಕ್ವಶನ್ಸ್ಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ನಾನು ನಿಮಗೆ ಕೊಡ್ತೀನಿ. ಶುರು ಮಾಡೋಣ. ಯಾವೆಲ್ಲ 1 ಅಂಕದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರ್ತವೆ ಅಂತಕ್ಕದ್ದನ್ನು ನೋಡಿ. ತಾವೆಲ್ಲರೂ ಕೂಡ ಇವುಗಳನ್ನು ನೋಟ್ ಮಾಡ್ತಾ ಹೋಗಿ. ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು? ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ? ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ? ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು? ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ? ಗಂಗರ ಮೊದಲ ರಾಜಧಾನಿ ಯಾವುದು? ರಾಯ, ಅನ್ನ ಎಂದು ಯಾರನ್ನು ಕರೆಯುತ್ತಿದ್ದರು? ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು? ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು? DVG ಅವರ ಹುಟ್ಟೂರು ಯಾವುದು? DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? DVG ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ನಮ್ಮನ್ನು ಆಳುವವಳು ಯಾರು? ಕನ್ನಡಿಗರ ಪಾಡು ಏನು? ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ? ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು? ನಮ್ಮ ಪಯಣ ಎತ್ತ ಸಾಗಿದೆ? ಕವಿ ಎಲ್ಲಿ ತಂಗಿದ್ದಾರೆ? ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ? ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ? ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು? ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಅಂತಕ್ಕಂಥದ್ದಿದ್ದಾವೆ. ಇದರಲ್ಲಿ ಒಂದು 4 ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ಯಾಟರ್ನ್ಗಳಿದ್ದಾವೆ. ಖಂಡಿತವಾಗಿ ಅಲ್ಲಿಂದ ನೀವು ಎಕ್ಸ್ಪೆಕ್ಟ್ಗಳನ್ನು ಮಾಡ್ಬೋದು. ಇನ್ನು 2-3 ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಪ್ರಶ್ನೆಗಳನ್ನು ಬರ್ತವೆ. ಎಲ್ಲ ಇಂಪಾರ್ಟೆಂಟ್ ಅಂದರೆ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿರಿ. ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜನವೇನು? ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು? ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳು ಯಾವುವು? ಜನಪ್ರಿಯ ಹೋಟೆಲ್ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು? ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯ ಮಾಡಿದ ವ್ಯವಸ್ಥೆಗಳಾವವು? ಚೋಳರ ಸಾಧನೆ ಏನು? DVG ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು? ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಕನ್ನಡದ ಕವಿ ಶ್ರೇಷ್ಠರ ಹಿರಿಮೆಯೇನು? ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ. ಗೆಳೆತನದ ಶುಚಿರುಚಿ ಎಂತಹುದು? ಜೀವನ ರಸಪಾಕವಾಗುವುದು ಹೇಗೆ? ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಕಡೆ ಪ್ರಶ್ನೆ ಇದೆ. ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನು ಹೇಳಿದನು? ಸೊ ಇಷ್ಟು 2 ಅಂಕದಲ್ಲಿ ಮೋಸ್ಟ್ ಆಗಿ ನಾವೇನು ಮಾಡ್ಬೋದಾಗಿತ್ತು, ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿರೀಕ್ಷೆಯನ್ನು ಮಾಡಬೇಕಾಗಿತ್ತು. ತುಂಬ ಇಂಪಾರ್ಟೆಂಟ್ ಇತ್ತು ಗದ್ಯ ಪದ್ಯದಿಂದ. ಇನ್ನು 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. 4 ಅಂಕದಲ್ಲಿ ವಿಶೇಷವಾಗಿ ನಿಮಗೆ ಗದ್ಯನೋ ಅಥವಾ ಪದ್ಯದಿಂದನೋ 1-2 ಪ್ರಶ್ನೆಗಳು ಬರ್ತವೆ. 2 ಪ್ರಶ್ನೆಗಳು ಗದ್ಯದಿಂದ ಇರ್ತವೆ, 1 ಬರಿಬೇಕು. 2 ಪ್ರಶ್ನೆ ಪದ್ಯದಲ್ಲಿರ್ತವೆ, 1 ಬರಿಬೇಕು. ನೋಡುವ. ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು? ಕರೀಮ ಧನವಂತನಾದ ಬಗೆ ಹೇಗೆ? ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಅನುಭವವನ್ನು ಬರೆಯಿರಿ. ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಹೇಳಿ. ಸಳನ ವಂಶಕ್ಕೆ ಹೊಯ್ಸಳ ಎಂದು ಹೆಸರು ಬರಲು ಕಾರಣವೇನು? DVG ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ? ಗೆಳೆತನದ ಮಹತ್ವವನ್ನು ಕನವಿ ಅವರು ಹೇಗೆ ತಿಳಿಸಿದ್ದಾರೆ? ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು.
ಇನ್ನು ಒಂದು 3ರಿಂದ 4 ನಿಮಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ವಾಕ್ಯಗಳು ಬರ್ತವೆ. ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮಗ್ಗವಲ್ಲ ಕೊರಳಿಗೆ ಹಗ್ಗ, ದೇವರು ದೊಡ್ಡವನು, ದೇವರು ದಯಾಳು, ಸುತ್ತನ ಲೋಕವೆಲ್ಲ ಮಲಗಿಕೊಂಡಿದೆ, ಮೋಟಾರ್ ಓಡಲೊಲ್ಲದು, ಸಾರಥಿ ನಿಲ್ಲಿಸಲಾರನು, ಏನು ಬಂದಿರಿ ಗುಂಡಪ್ಪ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ನನ್ನ ಹತ್ತಿರ ಇರುವುದು ಒಂದೇ ಸೀರೆ, ನಿನ್ನ ಕಲ್ಲೇ ನುಡಿಯುವುದಲ್ಲ, ಎಲ್ಲೇ ಇರಲಿ ನಾವು ಒಂದು, ಭಾಷೆ ಬೇರೆ ಭಾವ ಒಂದು, ಭಾವಶುದ್ಧ ಸ್ಫಟಿಕ ಬೆಳದಿಂಗಳು, ಕಂಡವರೇನು ಬಲ್ಲರಿದವನು. 1, 2, 3 ಅಂತಲೂ ಕೂಡ ಇದರಿಂದ ನೀವು ಎಕ್ಸ್ಪೆಕ್ಟ್ಗಳನ್ನು ಮಾಡಬಹುದು ಅಂತಕ್ಕದ್ದನ್ನು ಹೇಳ್ತಾ, ಇನ್ನು ಪಠ್ಯಪೂರಕ ಅಧ್ಯಯನದಲ್ಲಿ ಮೊದಲ 2 ಪಠ್ಯಪೂರಕ ಅಧ್ಯಯನದ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ, ಅವುಗಳನ್ನು ನೋಡೋಣ. ಕವಿ ಯಾರಿಗೆ ವೀಳ್ಯವನ್ನು ಕೊಡುವೆನೆಂದಿದ್ದಾರೆ, ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹದ ಉದ್ವೇಗದಲ್ಲಿ ಹೇಳುವ ಮಾತುಗಳಾವವು, ನಮ್ಮೆದೆಯ ಕಾಮಧೇನು ಯಾವುದು, ದೇಹ ಏಕೆ ವ್ಯರ್ಥವಾಗಿದೆ, ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ. ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಅಂತ ಇದ್ದಾವೆ. ಇಷ್ಟು ನೀವು ಪಠ್ಯಪೂರಕ ಅಧ್ಯಯನದಿಂದ ಮೋಸ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಮಾರ್ಕ್ ನೋಡ್ಕೊಡ್ರಿ, ಇವುಗಳನ್ನು ಚೆನ್ನಾಗಿ ಒತ್ತು ಕೊಟ್ಟು ಓದಿ. ಇನ್ನು ವ್ಯಾಕರಣದಲ್ಲಿ ಅದು ಬಹು ಆಯ್ಕೆ ಆಗಿರ್ಬೋದು ಮತ್ತು ಸಂಬಂಧೀಕರಣ ಆಗಿರ್ಬೋದು. ಅಲ್ಲಿ ವರ್ಣಮಾಲೆ ಬರ್ತದೆ, ಸ್ವರಗಳ ಸಂಖ್ಯೆಗಳು ಬರ್ತದೆ, ವ್ಯಂಜನಗಳ ಸಂಖ್ಯೆಗಳು ಬರ್ತವೆ, ಹೃಸ್ವ ಸ್ವರ, ದೀರ್ಘ ಸ್ವರ, ಅಲ್ಪಪ್ರಾಣ, ಮಹಾಪ್ರಾಣ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಅನುನಾಸಿಕಗಳು. ಓಕೆ, ಸಂಧ್ಯಾಕ್ಷರಗಳ ಬಗ್ಗೆ ನೋಡ್ಕೊಡ್ರಿ, 1 ಕ್ವಶನ್ ಅಂತೂ ಕೂಡ ಡೆಫಿನೆಟ್ ಆಗಿ ಬರ್ತದೆ. ಇನ್ನು ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರದಿಂದನೂ ಕೂಡ ವೆರಿ ಇಂಪಾರ್ಟೆಂಟ್, ಅಲ್ಲಿಂದ ಪ್ರಶ್ನೆಗಳು ಬರ್ತವೆ. ಕೊಟ್ಟ ಶಬ್ದಗಳ ತತ್ಸಮ ತದ್ಭವಗಳನ್ನು ಕೇಳ್ತಾ ಇದ್ದಾರೆ. ಕನ್ನಡ ಸಂಧಿಗಳಲ್ಲಿ ನೀವು 3 ಸಂಧಿ ನೋಡ್ಕೊಡ್ರಿ, ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಇವು 3 ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್. ವಿಭಕ್ತಿಗಳಂತನೂ ಕೂಡ ಹೇಳಿ ಮಾಡಿದ ಹಾಗೆ ಪ್ರಶ್ನೆನೇ ಬರ್ತದೆ. ಯಾವ ಕಾರಕ ಇದೆ ಮತ್ತು ಕಾರಕದ ಚಿಹ್ನೆಯನ್ನು ಸರಿಯಾಗಿ ನೋಡ್ಕೊಂಡು ಹೋಗಿ 1 ಅಂಕ ಇಲ್ಲಿಂದ ಪಡಿತೀರಿ. ವ್ಯಾಕರಣದಲ್ಲಿ ಇಷ್ಟು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಗೆ ಏನೊಂದು 7-8 ಬರ್ತಾವಲ್ಲ, ಒಂದು 5-6 ಅಂತಲೂ ಕೂಡ ಫಿಕ್ಸ್ ಆಗಿ ನಿಮ್ಮ ಏನಾಗ್ತದಪ್ಪ ಅಂದ್ರೆ ಮಾರ್ಕ್ಸು ನಿಮ್ಗೆ ಈಗಾಗಲೇ ಸಿಕ್ಕಾಗ್ತದೆ. ಇನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ 2 ಪದ್ಯಗಳಿದೆ, ಒಂದು ಭಾರತೀಯತೆ ಮತ್ತು ಗೆಳೆತನ. ನಿಮ್ಮ ಪುಸ್ತಕದಲ್ಲಿ ಕಡೆ ಸಾಲುಗಳನ್ನು ಕೊಟ್ಟಿದ್ದಾರೆ ಅಭ್ಯಾಸದಲ್ಲಿ. ಭಾರತೀಯತೆ ಪದ್ಯದ ಯಾವ ಸಾಲುಗಳನ್ನು ಕಂಠಪಾಠ ಮಾಡಬೇಕು ಮತ್ತು ಗೆಳೆತನ ಪಾಠದ ಅಂದರೆ ಪದ್ಯ ಪಾಠದ ಯಾವ ಸಾಲುಗಳನ್ನು ಕಂಠಪಾಠ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ 4 ಅಂಕಗಳು ಆರಾಮಾಗಿ ಬರ್ತದೆ. ಇನ್ನು ಒಂದು ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರ ಇದೆ. ವೈಯಕ್ತಿಕ ಅಂದರೆ ತಂದೆ, ತಾಯಿ, ಸಹೋದರ, ಸಹೋದರಿ. ಗೆಳೆಯ ಗೆಳತಿಗೆ ಪತ್ರ ಇದೆ. ಸೊ ಚೆನ್ನಾಗಿ ಅದನ್ನು ನಮೂನೆಗಳನ್ನು ನೋಡ್ಕೊಂಡೋಗಿ. ಮತ್ತು ವ್ಯವಹಾರಿಕ ಅಂದರೆ ವಿಶೇಷವಾಗಿ ಅಧಿಕಾರಿಗಳಿಗೆ ಪತ್ರಗಳನ್ನ ಕೇಳ್ತಾರೆ. ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಜಿಲ್ಲಾ ಪಂಚಾಯತಿಗೆ ಆಗಿರಿಗೆ ಒಟ್ಟೆ ಮನವಿ ಪತ್ರಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಸೊ ಯಾವುದಾದ್ರೂ ಒಂದು ನಮೂನೆ ಚೆನ್ನಾಗಿ ಕಲ್ಕೊಂಡು ಬರೀರಿ. ಇನ್ನು ಪ್ರಬಂಧದಲ್ಲಿ ಹೇಳೋದಾದರೆ ಪರಿಸರ ಮಾಲಿನ್ಯ, ಜನಸಂಖ್ಯಾ ಸ್ಫೋಟ, ಕ್ರೀಡೆಗಳು ಮತ್ತು ಹವ್ಯಾಸಗಳು, ವಿಶೇಷವಾಗಿ ನನ್ನ ನೆಚ್ಚಿನ ನಾಯಕ, ಓಕೆ, ನಾ ಮೆಚ್ಚಿದ ಪುಸ್ತಕ. ಸೊ ಈ ಥರದ್ದು ಕ್ವಶನ್ಸ್ಗಳು ನಿಮಗೆ ಬರ್ಬೋದು. ಬಟ್ ಪರಿಸರ ಮಾಲಿನ್ಯ, ಜನಸಂಖ್ಯಾ ಸ್ಫೋಟ, ಕ್ರೀಡೆಗಳು ಮತ್ತು ಹವ್ಯಾಸಗಳು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಗಾದೆ ಮಾತನ್ನು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳಲ್ಲಿ ಬರ್ಬೋದು. ಕೈ ಕೆಸರಾದರೆ ಬಾಯಿ ಮೊಸರು, ಬೆಳ್ಳಗಿರೋದೆಲ್ಲ ಹಾಲೆಲ್ಲ, ಮನಸ್ಸಿದ್ದರೆ ಮಾರ್ಗ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇಷ್ಟು ಗಾದೆ ಮಾತುಗಳನ್ನು ತಾವುಗಳು ಪ್ರಿಪ್ರೇಷನ್ ಮಾಡ್ಕೊಡ್ರಿ. ವಿಶೇಷವಾಗಿ ಗಾದೆ ಮಾತುಗಳು, ಯಾಕಂದ್ರೆ ಅದನ್ನು ಕೆಲವು ಕಡೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ. ನನಗನ್ನಿಸ್ತದ ನಿಮಗೆ 40 ಮಾರ್ಕ್ಸಿನ ಪೇಪರಲ್ಲಿ 30 ಮಾರ್ಕ್ಸ್ ಕ್ವಶನ್ಸ್ಗಳು ನಾನು ಆಲ್ರೆಡಿ ನಿಮಗೆ ಕೊಟ್ಟಾಯಿತು. ತುಂಬ ಚೆನ್ನಾಗಿ ಕ್ವಶನ್ಸ್ ಪೇರ್ಗಳಿದ್ದಾವೆ. ಒಟ್ಟೆ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಚೆನ್ನಾಗಿ ಓದ್ಕೊಂಡು ಪ್ರಿಪ್ರೇಷನನ್ನು ಮಾಡಿ ಅಂತ ಹೇಳ್ತಾ, ಮತ್ತು ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟಿದ್ರೆ ಖಂಡಿತವಾಗಿ ನಾನು ಹಾಕ್ತೀನಿ ಅಂತ ಹೇಳ್ತಾ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.